ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸತ್ಕರ್ಮ ನಮ್ಮನ್ನ ಕಾಪಾಡುವುದು ಬಸವಲಿಂಗೇಶ್ವರ ಶ್ರೀಗಳು. ಭಕ್ತರು ಗುರುವನ್ನ ಮೀರಿಸಬೇಕು. ಕಲುಷಿತ ಸಮಾಜವನ್ನ ಸ್ವಚ್ಛ ಮಾಡಲು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಈಶ್ವರಿ ಬಳಗದವರು ಬಿಳಿ ಬಟ್ಟೆಯನ್ನ ಧರಿಸುವುದು ಶುಭ್ರತೆಯ ಸಂಕೇತವಾಗಿದೆ. ಭಗವಂತ ಚಿಂತನೆಗೆ ಮನಸ್ಸನ್ನ ತೊಡಗಿಸಲು ಪ್ರಯತ್ನಿಸಿದಾಗ ಹುಟ್ಟಿದ ಜೀವನ ಸಾರ್ಥಕವಾಗುತ್ತೆ. ನಾವು ಮಾಡುವ ಸತ್ಕರ್ಮ ನಮ್ಮನ್ನ ಕಾಪಾಡುತ್ತೆ ಅಂತ ನಗರದ ಶ್ರೀಧರ್ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಶಿವಾಚಾರ್ಯರು ಹೇಳಿದ್ದಾರೆ. ಪಟ್ಟಣದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಂಗಳವಾರದಂದು ಹೊಸ ವರ್ಷದ ಪ್ಯಾಕೆಟ್ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಮನಸ್ಸನ್ನ ಖಾಲಿ ಬಿಡದಂತೆ ಸದಾ ಕ್ರಿಯಾಶೀಲನಾಗಬೇಕು. ಮಕ್ಕಳು ಇದ್ದಾಗಲೇ ಆಧ್ಯಾತ್ಮಿಕ ಚಿಂತನೆಯನ್ನ ಅಳವಡಿಸಿಕೊಳ್ಳಲು ಪಾಲಕರು ಕೂಡ ಚಿಂತಿಸಬೇಕಾಗಿದೆ ಎಂದೆನ್ನುತ್ತಾ ಭಗವಂತನ ನಾಮಸ್ಮರಣೆಯಿಂದ ಪವಿತ್ರರಾಗಲು ಕರೆ ನೀಡಿದ್ದಾರೆ. ಎಲ್ಲ ಅಕ್ಕಂದಿರ್ಬೋದು, ಅಣ್ಣಂದಿರ್ಬೋದು, ಏನಪ್ಪಾ ಅಂತಂದ್ರೆ ಅದಕ್ಕಾಗಿ ತಮ್ಮ ಸರ್ವಸ್ವವನ್ನು ಮೀಸಲಾಗಿಟ್ಕೊಂಡು ಜಗತ್ತನ್ನ ಪರಿವರ್ತನೆ ಮಾಡಬೇಕು. ನಾನು ಮೊದಲು ಶುದ್ಧಾಗಿ ಸಮಾಜವನ್ನ ಹೊಸ ನಿರ್ಮಾಣ ಮಾಡಬೇಕು. ಕಲುಷಿತವಾದಂಥ ಈ ಸಮಾಜದಲ್ಲಿ ಸ್ವಚ್ಛವಾದಂಥ ಸಮಾಜವನ್ನು ನಾವು ಸಮಾಜದಲ್ಲಿ ಶರಣನ ಅಕ್ಕಂದಿರ ಅಣ್ಣಂದಿರನ್ನ ತಯಾರು ಮಾಡಬೇಕು ಅನ್ನೋಂಥ ಸತ್ಸಂಕಲ್ಪವನ್ನು ಅಂತ ಎಲ್ಲ ಅಕ್ಕಂದಿರು ವಿಶ್ವವಿದ್ಯಾಲಯ ನಿಜವಾಗ್ಲೂ ಅಲ್ಲಿ ನಾವು ಅಲ್ಲಿಗ ಮೋಟಪ್ ಹೋದಾಗ ನೋಡಿದ್ವಿ. ಸಾಕಷ್ಟು ಕಣ್ತುಂಬನ ಬರೇ ಎಲ್ಲ ಅಕ್ಕಂದಿರ ಶರಣ ಬಂಧುಗಳನ್ನು ಕಾಣ್ತಿದ್ರು. ನಿಜವಾಗ್ಲೂ ಬಟ್ಟೆನ ಚಾಯ್ಸ್ ಮಾಡಿದ ದೋಷ ಶಿವಬ ಏನಪ್ಪ ಅಂತಂದ್ರೆ ಬಿಳೆ ಬಟ್ಟೆ ಯಾಕೆ ಚಾಯ್ಸ್ ಮಾಡಿನಪ್ಪ ಅಂತಂದ್ರೆ ಸ್ವಚ್ಛವಾಗಿ ಮನಸ್ಸಿರಲಿ, ಬದುಕಿರ್ಲಿ, ಪ್ರತಿಯೊಂದು ಏನಪ್ಪ ಅಂದ್ರೆ ನಮ್ಮ ನಡೆ ನುಡಿಯಲ್ಲಿ ಸ್ವಚ್ಛವಾಗಿರ್ಬೇಕು ಅನ್ನೋದಕ್ಕೆ ವೈಟ್ ಬಟ್ಟೆ ಹಾಕೊಂಡ್ರೆ ನನಗನ್ಸುತ್ತೆ. ಅದು ಒಂದು ಕಪ್ಪು ಚಿಕ್ಕಿ ಬಿದ್ದನಪ್ಪ ಅಂತಂದ್ರೆ ಎದ್ದು ಕಾಣ್ತದೆ. ಅದಕ್ಕೆ ಸಮಾಜದಲ್ಲಿ ನಾವು ಸ್ವಚ್ಛತೆಯನ್ನು ಪ್ರತಿಯೊಂದು ಏನಪ್ಪ ಅಂತಂದ್ರೆ ನಿರ್ಮಲಸಿನಿಂದ ಸ್ವಚ್ಛತೆಯ ಭಾವದಿಂದ ಏನಪ್ಪ ಅಂತಂದ್ರೆ ನಾವು ಜೀವನ ನಡೆಸ್ಬೇಕು ಅನ್ನೋಕೆ ಒಂದು ಪ್ರತಿರೂಪನ ಈಗ ಅಕ್ಕಂದ್ರ ಅಣ್ಣಂದ್ರ ನಿಜವ್ರು ಏನಪ್ಪ ಅಂತಂದ್ರೆ ಆ ಒಂದು ವೈಟ್ ಬಿಳಿಯೋದನ್ನಪ್ಪ ಅಂತಂದ್ರೆ ಅದು ಎಲ್ಲರಲ್ಲೂ ಚಾಯ್ಸ್ ಎಲ್ಲರೂ ಮ್ಯಾಚಿಂಗ್ ಇರ್ತದೆ. ಯಾವ ಬಟ್ಟೆಗೆ ಯಾರು ಕೇಳ್ರಿ, ಯಾವ ಬಟ್ಟೆಗೆ ಕಂಡ್ರು ಮ್ಯಾಚಿಂಗ್ ಇರುತ್ತೆ. ಎಲ್ಲ ಬದುಕಿನಲ್ಲೂ ಕೂಡ ಅನುಭವ ಬೇಕು, ಆಧ್ಯಾತ್ಮಿಕ ಬೇಕಂತೇಳಿ ನಮ್ಮ ಈ ಒಂದು ವಿಶ್ವವಿದ್ಯಾಲಯದವರು ಈ ಒಂದು ಸಮಾಜದಲ್ಲಿ ತಮ್ಮದೇ ಆದಂಥ ಆಧ್ಯಾತ್ಮಿಕವನ್ನ ಬಿತ್ತರಿಸಲಿಕ್ಕೆ ಎಲ್ಲ ಅಕ್ಕಂದಿರನ್ನ ತಯಾರು ಮಾಡ್ತಾರೆ. ಆಗ ಏನಪ್ಪಾ ಅಂತಂದ್ರೆ ಅಣ್ಣದ ಏನಪ್ಪಾ ಅಂತಂದ್ರೆ ಇವರು ಅದು ಹೇಳಿದ್ರಲ್ಲ, ಸಂಗಣ್ಣವ್ರು ಹೇಳ್ದಂಗೆ ನಾವು ಜಾಸ್ತಿ ಒತ್ತು ಯಾವ್ದು ಕೊಡ್ತೀವಪ್ಪ ಅಂತಂದ್ರೆ ಸಂಸಾರಕ್ಕೆ ಒತ್ತು ಕೊಡ್ತೀವಿ. ನಾವು ಇದಕ್ಕೆ ನಾವು ಅಲಕ್ಷ್ಯ ಮಾಡ್ತೀವಿ ಅನ್ನೋಂಥದ್ದು ಹೇಳಿದ್ರು. ಅಲಕ್ಷ್ಯ ಇಲ್ಲ, ನೀವು ಪೂರ್ವಜನ್ಮ ಪುಣ್ಯದ ಫಲ ಇತ್ತಪ್ಪ ಅಂತಂದ್ರೆ ಎಲ್ಲಿದ್ರು ಕೂಡ ನಮ್ಮ ಹಿಡ್ಕೊಂಬರ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿದ್ರು ಕೂಡ ಇಂತಹ ಸಂದರ್ಭಗಳಿಗೆ ಆಧ್ಯಾತ್ಮಿಕತೆ ಎಲ್ಲಿ ಚಿಂತನೆ ನಡೀತಿದ್ದೆ ಅಂತಂದ್ರೆ ಅಲ್ಲಿ ಸಹಜವಾಗಿ ಅಲ್ಲಿ ನಮ್ಮ ಕಾರ್ಯಗಳು ಅಲ್ಲಿ ನಿಂತ್ಕೊಂಡು ಸೀದಾ ಅಲ್ಲಿ ಫುಲ್ ಸ್ಟಾಪ್ ಆಗಿ ಇಲ್ಲಿಗೆ ಬರ್ತೀವಿ ನಾವು. ಅದು ಪುಣ್ಯ ಇರಬೇಕು. ಪೂರ್ವ ಜನ್ಮ ಪುಣ್ಯ ಇತ್ತಪ್ಪ ಅಂತಂದ್ರೆ ಇಂಥ ಸತ್ಸಂಗಗಳಿಗೆ ನಾವು ಭಾಗಿಯಾಗ್ಲಿಕ್ಕೆ ನಾವು ಅಲ್ಲೇ ಕಟ್ಟಿ ಮೇಲೆ ಕೂತ್ಕೊಂಡು ಅಲ್ಲೇ ಹೊರಗೆ ಕೂತ್ಕೊಂಡು ಮಳೆಗೆ ಮೇಲೆ ಕೂತ್ಕೊಂಡು ಅವ್ರು ಏನಂದ್ರೆ ಅವ್ರು ಏನು ಮಾತಾಡಿದ್ರೆ ಅವ್ರಿಗೆ ಕೆಲಸ ಇಲ್ಲ, ಬರ್ತಾವಾಗ ಹೇಳ್ತಾ ಹೋಗ್ತಾವ. ರಾತ್ರಿಗಳ ಕೆಲಸ ಇಲ್ಲ, ಇವ್ರ ಅಕ್ಕಂದ್ರಿಯವ್ರ ಕೆಲಸ ಇಲ್ಲ ಅಂತ ದೂರ ನಿಂತ್ಕೊಂಡು ದೂರ ಮಾತಾಡಿರ್ತಾರೆ. ಆದ್ರೆ ಅವರು ಪಾಪಿಗಳು. ಯಾಕಂತಂದ್ರೆ ನಾವು ನುಡಿಗಳಾದ್ರೆ ಕೇಳಬೇಕು ಆಧ್ಯಾತ್ಮಿಕ ಚಿಂತನೆ. ಯಾಕಂದ್ರೆ 24 ತಾಸಿನಲ್ಲಿ ನಾವೇನಪ್ಪ ಅಂತಂದ್ರೆ ಆ ಕೆಲಸಕ್ಕೆ ನಮ್ಮ ದಿನನಿತ್ಯದ ಕೆಲಸಕ್ಕೆ ನಾವು ಬಳಕೆಯನ್ನ ಕೊಡ್ತೀವಿ, ನಾವು ಸಮಯನ ಕೊಡ್ತೀವಿ. ಆದ್ರೆ ಒಂದು ಚಿಂತನೆಯನ್ನ ಭಗವಂತನ ಚಿಂತನೆಗೋಸ್ಕರವಾಗಿ ಅಟ್ಲೀಸ್ಟ್ 1 ತಾಸಾದ್ರೂ ಕೊಡ್ಬೇಕು ಅನ್ನುವಂಥ ಸಂದೇಶ ನಮ್ಮ ಅಕ್ಕಂದಿರ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ 1 ತಾಸಾದ್ರೂ ನೀವು ಆಧ್ಯಾತ್ಮಿಕ ಚಿಂತನೆ ಮಾಡಿ. ಭಗವಂತ ನಮ್ಗೆ ಎಲ್ಲ ಕೊಟ್ಟಾನೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಯ ಅದು ನಿಮ್ಮ ದಾನ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ನಾವು ಅಂತಿಮ ಮಾತಾಡ್ತೀವಿ ಎಲ್ಲ ಭಗವಂತ ನಾವು ಎಲ್ಲ ಕೊಟ್ಟಾನೆ. ಆದ್ರೆ ಮೂಗು ಕೊಟ್ಟವನ್ ಬಿಟ್ಟು ಮುಕ್ತಿ ಕೊಟ್ಟವನ್ ನೆನೆಸ್ತೀವಿ ನಾವೆಲ್ಲ. ಅದಕ್ಕೆ ನಮಗೋಸ್ಕರವಾಗಿ ಅವ್ನು ಎಷ್ಟು ಕಷ್ಟ ನೋಡ್ರಿ. ನೀವು 2 ಮಕ್ಕಳನ್ನ 3 ಮಕ್ಕಳನ್ನ ಗಂಡನ ಜಪ ಮಾಡ್ಕೊಂಡು ಹೆಂಡತಿ ಜಪ ಮಾಡ್ಕೊಂಡು ಹೋಗೋದ ಸುಸ್ತಾಗ್ಬಿಡುತ್ತೆ. ಹಂಗೆ ಕೇಳಿದಪ್ಪ ಅಂತಂದ್ರೆ ಅದು ಅವ್ರಿಗೆ ಏನಾದ್ರೂ ಒಂದು ಮೋಟಿವೇಶನ್ ಮಾಡಿ ಒಟ್ಟು ಸಮಾಧಾನ ಮಾಡಿ ಒಟ್ಟು ಅದನ್ನ ಒಟ್ಟು ಹೊರ ಬರ್ಬೇಕಾದ್ರೆ ಅಷ್ಟು ಸುಸ್ತಾಗ್ತದೆ ನಿಮ್ಗೆಲ್ಲ ಸಂಸಾರದಲ್ಲಿ. ಆದ್ರೆ ನಮ್ಗೆಲ್ಲ ಕೊಟ್ಟ, ನಮ್ಗೆ ಎಷ್ಟು ಸಕಲ ಜೀವಾತ್ಮರಿಗೆ ಏನಪ್ಪ ಅಂತಂದ್ರೆ ಎಲ್ಲ ಕೊಟ್ಟ. 84 ಕೋಟಿ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ಯಾನ. ಅವ್ರಿಗೆಲ್ಲರಿಗೂ ಹೃದಯ ಇಟ್ಟಾನ, ಅವಕ್ಕೆಲ್ಲಕ್ಕೂ ಹೃದಯ ಇಟ್ಟಾನ, ಅವಕ್ಕೆಲ್ಲವನ್ನೂ ಜೀವ ಕೊಟ್ಟಾನ. ಅವಕ್ಕೆಲ್ಲಕ್ಕೂ ಜಪಾನ ಮಾಡ್ಬೇಕಂತ ಅದನ್ನ ಎಷ್ಟು ಕಷ್ಟ ಐತಿ. ನಾವು 14 ಲಕ್ಷ ಅದನ್ನ ಬಗ್ಗೆ ಚಿಂತನೆ ಮಾಡ್ಬೇಕು. ಅದೆಷ್ಟು ಕಷ್ಟ ಐತಿ ನೋಡಿ. 84 ಕೋಟಿ ಜೀವರಾಶಿಗಳನ್ನ ಜಪಾನ ಮಾಡ್ತಾನ ಭಗವಂತ. ಅದನ್ನ ಎಷ್ಟು ಕಷ್ಟ ಐತಿ. ಮತ್ತೆ ಒಂದು ಸಂದರ್ಭ ನಮ್ಮ ಹಣೆ ಬರ ಕೆಟ್ಟಿರೋದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಅನ್ಕೊಂಡಂತ ಕೆಲಸ ಆಗ್ಲಿಕ್ಕೆ ದೇವ್ರನ್ನ ಬೈತೀವಿ. ಮತ್ತೆ
ದೇವರೆಲ್ಲ ಬಿಡ ನಮ್ಗೆ ನನ್ನ ಪಾಲಿಗೆ ಅಂತ ನಾವು ಕಟ್ಕೊಂಡು ಮಾಡಂತ ಬುತ್ತಿ ನಾವು ಬುತ್ತಿನೇ ಕಟ್ಗೆ ಬಂದಿರ್ತೀವಿ ಅನ್ನ ವಿದ್ಯೆಯಿಂದ ಉಣ್ಬೇಕಾಗತ್ತೆ. ಅದಕ್ಕೆ ಭಗವಂತನ ಏನಪ್ಪ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಈ ಒಂದು ಆಧ್ಯಾತ್ಮ ನಿನ್ನ ಚಿಂತನೆಯಲ್ಲಿ ನನ್ನ ಕಾಲಹರಣ ಮಾಡಪ್ಪ ಅದನ್ನು ಖಾಲಿ ಚಿಂತೆಯನ್ನು ನಾವು ಮಾಡಿ ಅದೇನ ಬೇರೆ ಅನ್ನೋದು ಬೇಡ ವಿಷಯನೇ ಆದ ಸತ್ನಂತೆ ಬೇರೆ ವಿಷಯಗಳಿಗೆ ನಾವು ಚಿಂತೆ ಮಾಡಿ ಇನ್ನೊಬ್ಬ ಸತ್ನಂತೆ ಹಂಗೆ ಸಾಯದ್. ಜಯಂತಿ ಅಕ್ಕನವರು ವಿಶೇಷ ಉಪನ್ಯಾಸ ಕೊಡುತ್ತಾ ಆತ್ಮನ ಪರಿಶುದ್ಧಗೊಳಿಸಲು ಅಧ್ಯಯನ ಅವಶ್ಯಕ. ಆರೋಗ್ಯ ಸಂಪತ್ತು ಬರಬೇಕಾದ್ರೆ ಮೊದಲು ಶಾಂತಿ ನಮ್ಮಲ್ಲಿ ಬರಬೇಕು. ಪವಿತ್ರತೆ ಸತತ ಪರಿಶ್ರಮದಿಂದಾಗಿ ಬರಲಿದೆ. ಮಾಧ್ಯಮದಿಂದ ಪರಮಾತ್ಮನ ಸಂದೇಶ ಪ್ರತಿಯೊಬ್ಬರ ಮನೆ ಮನೆಗೂ ಮುಟ್ಟುವ ಕೆಲಸ ಮಾಡಲಿರುವ ಅವರ ಬಾಳು ಬಂಗಾರವಾಗಲಿ ಅಂತ ಶುಭ ಹಾರೈಸಿದ್ರು. ಇವತ್ತು ಈಗ ತಾನೇ ಕ್ಯಾಲೆಂಡರ್ ಕೂಡ ಇವರು ಬಿಡುಗಡೆ ಮಾಡಿದರು. ಇವತ್ತು ಹೇಳ್ತಾ ಇದ್ರು, ಈಗ ತಾನೇ ಗಾಂಧಿ ಅನ್ನೋರು ಹೇಳಿದ್ರು, ಹುಬ್ಬಳ್ಳಿ ಈರಣ್ಣ ಅನ್ನೋರು ಹೇಳಿದ್ರು, ಇದು ಧ್ಯಾನ ಮಾಡೋದ್ರಿಂದ ಸನ್ಯಾಸಿಗಳಾಗ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇದು ಶುದ್ಧ ಅಂತ ನಾನು ಹೇಳ್ಬೋದು. ಇವತ್ತು ನಾವು ಧ್ಯಾನವನ್ನು ಮಾಡುವುದು ಎದಕ್ಕೆ ಅಂತಂದ್ರೆ ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ನಾವು ಧ್ಯಾನವನ್ನು ಮಾಡಬೇಕಾಗುತ್ತೆ. ಧ್ಯಾನ ಮಾಡೋದ್ರಿಂದ ಇವತ್ತು ಏನು ನಾವು ಸನ್ಯಾಸಿಗಳಾಗಂಗಿಲ್ಲ. ಇವತ್ತು ನಾವು ಜೀವನದಲ್ಲಿ ದಿವಸ ಮಾಡುವಂತ ಕೆಲಸದಲ್ಲಿ ಇವತ್ತು ಎಲ್ಲ ತಪ್ಪುಗಳನ್ನು ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಒಳ್ಳೇದು ಮಾಡ್ತಾ ಇರ್ತೀವಿ, ಕೆಟ್ಟದ್ದು ಮಾಡ್ತಾ ಇರ್ತೀವಿ. ಇವತ್ತು ಇವನ್ನೆಲ್ಲ ನಾವು ಮರೆ ಮಾಡಿಸ್ಬೇಕಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಸುಖ ಬೇಕಂತಂದ್ರೆ ಇವತ್ತು ಧ್ಯಾನ ಮಾಡ್ಬೇಕಾಗೋದು ಎಲ್ಲರ ಕರ್ತವ್ಯ. ಇವತ್ತು ಹೇಳ್ತಾರೆ ಹೆಣ್ಮಕ್ಳಲ್ಲಿ ನಗುಕ್ಕಿಂತ ಆಭರಣವಿಲ್ಲ, ಆತ್ಮಸ್ಥೈರ್ಯಕ್ಕಿಂತ ಆಯುಧವಿಲ್ಲ ಅಂತ ಹೇಳಿ. ನಮ್ಮ ಜೀವನದಲ್ಲಿ ಒಂದು ನಗು ಮತ್ತು ಆತ್ಮಸ್ಥೈರ್ಯ ಇದ್ದರೆ ಇಡೀ ದಿನ ನಾವು ಅತಿ ಸಲೀಸಾಗಿ ನಡೆಸಬಹುದು. ಇವತ್ತು ನಾವು ಎಷ್ಟೇ ಆಭರಣ ಹಾಕೊಂಡ್ರು ನಮ್ಮ ಮುಖದಲ್ಲಿ ಒಂದು ನಗು ಇರ್ಲಿಲ್ಲ ಅಂತಂದ್ರೆ ಅದಕ್ಕೆ ಒಂದು ಹೆಣ್ಮಕ್ಳಿಗೆ ಶೋಭೆನೇ ಇರೋದಿಲ್ಲ. ಆಭರಣ ಇರ್ಲಿ ಇರದೇ ಇರ್ಲಿ, ಇವತ್ತು ನಮ್ಮ ಮುಖದಲ್ಲಿ ಒಂದು ನಗು ಇರಬೇಕು. ಇವತ್ತು ವ್ಯಕ್ತಿಯನ್ನು ನಾವು ಅಳಿಬೇಕಂತಂದ್ರೆ ಅವರಲ್ಲಿರುವಂತ ಧರ್ಮ, ಜಾತಿ, ಬಣ್ಣದ ಚರ್ಮದಿಂದ ನಾವು ವ್ಯಕ್ತಿಯನ್ನು ಅಳಿಲಿಕ್ಕೆ ಆಗಂಗಿಲ್ಲ. ಅದೇ ಇವತ್ತು ನಾವು ವ್ಯಕ್ತಿಯನ್ನು ಅಳಿಬೇಕಂತಂದ್ರೆ ನಮ್ಮಲ್ಲಿರುವಂತಹ ಒಂದು ಆತ್ಮಸ್ಥೈರ್ಯ, ನಾವು ಬೇರೆಯವರೊಡನೆ ಹೇಗೆ ವರ್ತಿಸುತ್ತೇವೆ ಹಾಗೂ ಒಂದು ಆತ್ಮವಿಶ್ವಾಸದಿಂದ ನಾವು ನಡೆದಾಗ ಮಾತ್ರ ನಾವು ವ್ಯಕ್ತಿತ್ವವನ್ನು ಅಳೆಯಲಾಗುತ್ತದೆ. ಹಾಗಾಗಿ ಇವತ್ತು ಈ ಜ್ಞಾನ ಹೇಳ್ಬೇಕಂತಂದ್ರೆ ಇವತ್ತು ನಮ್ಮ ಮನೆಯವರು ಕೂಡ 10 ವರ್ಷದಿಂದ ಒಂದು ಮೆಡಿಟೇಷನ್ ಅನ್ನು ಮಾಡ್ಕೊಂತ ಬಂದಿದ್ದಾರೆ. ಅವರು ಕೂಡ ಒಂದು ಹಾರ್ಟ್ಫುಲ್ನೆಸ್ ಒಂದು ಸೆಂಟರ್ಲಿಂದ ಒಂದು ಅಭ್ಯಾಸಿಗಳಾಗಿ ತಮ್ಮದೇ ಆದ ಜಾಗದಲ್ಲಿ ಕೂಡ ಅವರು ಒಂದು ಜ್ಞಾನ ಕೇಂದ್ರವನ್ನು ಕಟ್ಟಿಸಿ ಡೈಲಿ ನಾವು ಅಲ್ಲಿ ಧ್ಯಾನವನ್ನು ಕೂಡ ಮಾಡುತ್ತೇವೆ. ಹಾಗಾಗಿ ಇವತ್ತು ಧ್ಯಾನ ಎಲ್ಲರಿಗೂ ಅತ್ಯವಶ್ಯಕವಾಗಿದೆ. ಹಾಗಾಗಿ ಎಲ್ಲರೂ ನೀವು ಮೆಡಿಟೇಷನ್ ಮಾಡ್ರಿ, ಯೋಗಗಳನ್ನು ಮಾಡ್ರಿ ಅಂತ ಇವತ್ತು ಈ ಕೇಂದ್ರದಿಂದ ಸಾರ್ತಾರೆ ಅಂತಂದ್ರೆ ಈ ಕೇಂದ್ರದಲ್ಲಿ ಕೂಡ ನಾನು 3 ದಿವಸ ಅಭ್ಯಾಸವನ್ನು ತೆಗೆದುಕೊಂಡೆ. ಹಾಗಾಗಿ ಈ ಕೇಂದ್ರದ ಉಪನಿರ್ದೇಶಕರು ಆದ ಶಂಕರಪ್ಪ ಗಾಂಚಿ, ಸಂಗಣ್ಣ ತೆಂಗಿನಕಾಯಿ, ವೀರಣ್ಣ ಹುಬ್ಬಳ್ಳಿ, ಅಮರಪ್ಪ ಕಲಬುರಗಿ, ಡಾಕ್ಟರ್ ನಂದಿತಾ ದಾನರೆಡ್ಡಿ, ವಿದ್ಯಾಶ್ರೀ ಡಾಕ್ಟರ್ ಶಿಲ್ಪಾ ಮಾತನಾಡಿ ಶಾಂತಿ ನೆಮ್ಮದಿ ಕೊಡುವಲ್ಲಿ ಈಶ್ವರಿ ವಿದ್ಯಾಲಯದಿಂದ ಪ್ರಾಪ್ತಿಯಾಗುತ್ತೆ ಅಂತ ಆಶಿಸಿದ್ರು. ಕಷ್ಟ ಸುಖಗಳ ಮಿಶ್ರಣದ ಭಾಗವಾಗಿ ಹೊಸ ವರ್ಷ ನಾಂತಿಯಾಗಲಿ ಎಂದಿದ್ದಾರೆ. ಮನುಷ್ಯನ ಎತ್ತರವು ಕೂಡ ಧ್ಯಾನ ದಾನದಿಂದ ಸಾಧ್ಯ. ಧ್ಯಾನದಿಂದ ಶಾಂತಿ ಬರಬೇಕಾದರೆ ಸ್ವಯಂ ಅನುಭೂತಿಗೊಂಡಾಗ ಪವಿತ್ರತೆಯನ್ನ ಅಳವಡಿಸಿಕೊಳ್ಳಲು ಸಾಧ್ಯ. ಅರಿಷಡ್ವರ್ಗಗಳ ನಿಯಂತ್ರಣದಿಂದಾಗಿ ಏನೆಲ್ಲ ಸಾಧಿಸಬಹುದು. ಯೋಗದಿಂದ ಮನಸ್ಸು ಬುದ್ಧಿಯನ್ನ ಹತೋಟಿಗೆ ತರಬಹುದು. ನಮ್ಮ ಏಳಿಗೆಗೆ ನಾವೇ ಕಾರಣರು ಎಂಬುದನ್ನ ಅರಿತಾಗ ಮೌಲ್ಯನರಿತ ಜೀವನವನ್ನ ರೂಪಿಸಲು ಸತ್ಸಂಗದಿಂದ ಸಾಧ್ಯ. ನಮ್ಮನ್ನು ನಾವು ಅರಿತುಕೊಂಡು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದಿದ್ದಾರೆ. ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಸಿದ್ದಯ್ಯ ಕುಣ್ಣೂರ, ವೀರಯ್ಯ ಹಿರೇಮಠ, ವೀರನಗೌಡ ಪಾಟೀಲ್, ಶ್ರೀ ಶೈಲಗೌಡ ತುಂಡಿಹಾಳ, ಶ್ರೀ ಶೈಲಪ್ಪ ತೋಟದ, ಫಕೀರಪ್ಪ ಗಾಣಗೇರ, ವಿಜಯ ಜಕ್ಕಲಿ, ಶರಣಪ್ಪ ಗಾಂಜಿ, ಜಗದೀಶ್ ಅಂಗಡಿ, ಮುತ್ತಯ್ಯ ಮಲಕಸಮುದ್ರ, ನಿಂಗಪ್ಪ ಯರಾಶಿ, ಫಕೀರಪ್ಪ ಹೊಂದೂರು, ಅಕ್ಕಂದಿರು ಆದ ಭಾವನ, ಜೋಷ್ನಾ ಹಾಗೂ ಈಶ್ವರಿ ಪರಿವಾರದ 100 ಅಕ್ಕಂದಿರು ಉಪಸ್ಥಿತರಿದ್ದರು. ಪತ್ರಕರ್ತರನ್ನ ಹಾಗೂ ಪಟ್ಟಣದ ಹಲವಾರು ಗಣ್ಯರನ್ನ ಈಶ್ವರಿ ಪರಿವಾರದವರು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದ್ರು. ಗದುಗಿನ ಬ್ರಕು ಸಾವಿತ್ರಿ ಅಕ್ಕನವರು ನಿರೂಪಿಸಿದ್ರು. ಸ್ಥಳೀಯ ಸಂಚಾಲಕಿ ಬ್ರಕು ಗೀತಕ ಸ್ವಾಗತ ಮಾಡಿದ್ರು. ನಂತರ ಬ್ರಹ್ಮ ಭೋಜನವನ್ನ ಸಾಮೂಹಿಕವಾಗಿ ಮಾಡಲಾಗಿದೆ. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗಾ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.